KGF ಕ್ಷೇತ್ರಕ್ಕೆ 15 ಪಂಚಾಯಿತಿಯಲ್ಲಿ ಸುಮಾರು 10ರಿಂದ 11 ಪಂಚಾಯಿತಿಗೆ 50 ಲಕ್ಷದಿಂದ 70 ಲಕ್ಷ 90 ಲಕ್ಷವರೆಗೂ ಒಂದೊಂದು ಪಂಚಾಯಿತಿಯಲ್ಲಿ ಲಿಂಕ್ ರೋಡ್ಸ್ದು ಲಿಂಕ್ ರೋಡ್ಸ್ ಅಂದರೆ ಒಂದು ವಿಲೇಜ್ ಟು ವಿಲೇಜ್ ಕನೆಕ್ಟ್ ಆಗುವಂಥದ್ದು, ವಿಲೇಜ್ ಟು ಮತ್ತು ಹೈವೇಸ್ಗೆ ಕನೆಕ್ಟ್ ಆಗುವಂಥ ಲಿಂಕ್ ರೋಡ್ಸ್ನ ತೊಗೊಂಡಿರೋದು. ತೀರಾ 20 ವರ್ಷಗಳು 30 ವರ್ಷಗಳಿಂದ ಏನು ಬೇಡಿಕೆ ಇತ್ತು, ಇವತ್ತು ಆ ಕೆಲಸನ ಇವತ್ತು ಪ್ರಾರಂಭ ಆಗಿದೆ. ಸೊ ಬೇತ್ಮಂಗ್ಲಲ್ಲಿ ಪೂಜೆ ಮಾಡಿದ್ದೀವಿ, ತಿಮ್ಮಾಪುರದಲ್ಲೂ ಕೂಡ, ತಿರುಸಂದ್ರದಲ್ಲೂ ಕೂಡ ನಾವು ಪೂಜೆ ಮಾಡಿದ್ದೀವಿ. ಗೊಲ್ಲಹಳ್ಳಿ ಪಂಚಾಯಿತಿ, ಅದೇ ಥರ ಸುಂದರಪಾಳ್ಯ, ಪ್ರತಿ ಪಂಚಾಯಿತಿಯಲ್ಲೂ ಒಂದು 50 ಲಕ್ಷದ ಮೇಲ್ಪಟ್ಟು 70 ಲಕ್ಷ ಇಲ್ಲ 90 ಲಕ್ಷ ಪ್ರತಿ ಪಂಚಾಯಿತಿಗೂ. ಇದು 10 ಕೋಟಿದು ಕೆಲಸ ಇದೆ. ಲಿಂಕ್ ರೋಡ್ಸ್ಗೋಸ್ಕರ ಗ್ರ್ಯಾಂಟ್ ತಂದಿರುವಂಥದ್ದು. ಅನುದಾನ ಯಾವುದು ಮೇಡಮ್? ಲಿಂಕ್ RDPR ಗ್ರಾಮೀಣ ಅಭಿವೃದ್ಧಿ, RDPRದು ಲಿಂಕ್ ರೋಡ್ಸ್ಗೋಸ್ಕರನೇ ತಂದಿರುವಂಥ ಅನುದಾನ ಅಂತ. ಇದು 10 ಕೋಟಿಯಲ್ಲಿ ಆಗ್ತಾ ಇದೆ. ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಇದು ಭಾಳ ವರ್ಷಗಳ ಬೇಡಿಕೆ ಇದ್ದಿರುವಂಥ ಕೆಲಸಗಳನ್ನ ಮಾಡ್ತಾ ಬಂದಿರೋದು. ಭಾಳ ವರ್ಷಗಳಿಂದ 20 ವರ್ಷದಿಂದ ಯಾವ ದಾರಿ ಆಗಿಲ್ಲ, 10-15 ವರ್ಷದಲ್ಲಿ ಯಾವ ದಾರಿ ಆಗಿಲ್ಲ, ಅದನ್ನು ಪ್ರಿಯಾರಿಟಿಯಲ್ಲಿ ತೊಗೊಂಡಿದ್ದೀವಿ. ಇವರು 2.5 ತಿಂಗಳಲ್ಲಿ ಅಥವಾ ಒಂದು 50 ಡೇಸಲ್ಲಿ ಕೆಲಸ ಮಾಡ್ತೀನಿ ಅಂದಿದ್ದಾರೆ. ಮಿನಿಮಮ್ 3 ಮಂತ್ಸಲ್ಲೇ 90 ಡೇಸಲ್ಲಿ 120 ಡೇಸಲ್ಲಿ ಕೆಲಸ ಕಂಪ್ಲೀಟ್ ಮಾಡಬೇಕು ಅಂತಲೇ ಇರೋದು. ಗುಣಮಟ್ಟದಲ್ಲೂ ಅಷ್ಟೇ, ಯಾವುದೇ ಕೆಲಸ ನಾವು ಇವತ್ತುವರೆಗೂ ಕೂಡ ಗ್ರಾಮೀಣ ರಸ್ತೆ ಇರ್ಬೋದು ಅಥವಾ ಸ್ಟೇಟ್ ಹೈವೇ, ಡಿಸ್ಟ್ರಿಕ್ಟ್ ಹೈವೇಸು ಕೂಡ ಯಾವುದರಲ್ಲೂ ಗುಣಮಟ್ಟದಲ್ಲಿ ನಾವು ಕಾಂಪ್ರಮೈಸ್ ಆಗಿಲ್ಲ. ಈ ರಸ್ತೆಗಳು ಕೂಡ ಇಲ್ಲಿನ ಸ್ಥಳೀಯರು, ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಮುಖಂಡರು ಇದ್ದು ಕೆಲಸ ತಗೋಬೇಕು. ಅನುದಾನ ತರೋದ್ರಲ್ಲಿ ನನ್ನ ಪರಿಶ್ರಮ ಇದೆ. ಯಾವ್ಯಾವುದು ಕೆಲಸ ಬೇಡಿಕೆ ಇಟ್ಟಾಗ 2 ವರ್ಷದಲ್ಲಿ, 3 ವರ್ಷದಲ್ಲಿ, 1 ವರ್ಷದಲ್ಲಿ, 6 ತಿಂಗಳಲ್ಲಿ ಅವ್ರು ಕೇಳಿದ ತಕ್ಷಣ 6 ತಿಂಗಳ ಕಾಲಮಿತಿಯಲ್ಲಿ ನಾನು ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಮತ್ತು ಈ ನಿಂತು ಗುಣಮಟ್ಟದ ಕೆಲಸ ಮಾಡಿಸ್ಕೊಳ್ಬೇಕಾಗಿರೋವಂಥದ್ದು ಸ್ಥಳೀಯವಾಗಿರುವಂಥ ಮುಖಂಡರದು, ಅಲ್ಲಿ ಆಯ್ಕೆ ಆಗಿರೋ ಗ್ರಾಮ ಪಂಚಾಯತರು, ಇವ್ರದ್ದೆಲ್ಲರದು ಜವಾಬ್ದಾರಿ ಆಗಿರುತ್ತೆ. ಕೆಲಸ ಇವತ್ತು ನನ್ನ ಜೊತೆ ಪೂಜೆಗೆ ನಿಂತು ಹೊರಟೋಗೋದಲ್ಲ, ನಾಳೆ ಇದ್ದು ಬೆಳಗ್ಗೆ ಬಂದು ಕೆಲಸ ಶುರುವಾದಾಗ ಅವ್ರ ಜೊತೆ ಇಲ್ಲಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸಿ ಕೆಲಸ ತಗೊಳ್ಳೋವಂಥದ್ದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಅದನ್ನು ಎಳಿಸ್ಕೋಕೂಡ್ದು. ಯಾವುದೇ ಪಂಚಾಯತಿ ಮುಖಂಡರಾಗಿರಲಿ, ಗ್ರಾಮ ಪಂಚಾಯತಿ ಸದಸ್ಯರಾಗಿರಲಿ, ಅಧ್ಯಕ್ಷರಾಗಿರಲಿ, ಇದು ಎಲ್ರಿಗೋಸ್ಕರ ಮಾಡ್ತಾ ಇರೋದು. ಬರೀ ಶಾಸಕರ ಅನುದಾನ ತರ್ತಾರೆ, ಅವರು ಜವಾಬ್ದಾರಿ ಇದು ಅಂತ ತಿಳ್ಕೊಕೂಡ್ದು. ಇದು ನಮ್ಮ ಗ್ರಾಮಗಳಿಗೆ ರಸ್ತೆ ಬಂದಿದೆ, ನಮ್ಮ ಊರು ಚೆನ್ನಾಗಾಗೋದಕ್ಕೋಸ್ಕರ ಈ ರಸ್ತೆ ಬಂದಿದೆ, ನಮ್ಮ ಸಮಸ್ಯೆಗಳಿಗೆ ಈ ರಸ್ತೆ ಬಂದಿದೆ ಅನ್ನೋವಂಥದ್ದನ್ನು ಅರ್ಥ ಮಾಡಿಕೊಂಡು ನಮ್ಮ ರೈತರಿಗೆ, ನಮ್ಮ ಕಾರ್ಮಿಕರಿಗೆ, ನಮ್ಮ ಸ್ಥಳೀಯರಿಗೆ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜವಾಬ್ದಾರಿಯಿಂದ ಶಿಸ್ತಿಂದ ಇದ್ದು ಕೆಲಸ ತಗೊಳ್ಳೋವಂಥದ್ದು ಅವ್ರ ಜವಾಬ್ದಾರಿ ಆಗುತ್ತೆ. ಯಾವಾಗ ಇವರು ಆ ಕೆಲಸ ಮಾಡೋ ಜಾಗದಲ್ಲಿ ಮುಖಂಡರು ನಿಂತ್ಕೊತಾರೆ, ಕೆಲಸ ಮಾಡುವಂಥ ಕಾಂಟ್ರಾಕ್ಟ್ರಿಗೂ ಭಯ ಇರುತ್ತೆ, ಜವಾಬ್ದಾರಿ ಇರುತ್ತೆ, ಇನ್ನೂ ಕ್ವಾಲಿಟಿ ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳ್ತೀನಿ. ಓಂ ಭೋಃ ಓಂ ಭುವಃ ಓಂ ಸ್ವಃ ಓಂ ಸ್ವಃ ಓಂ ಸತ್ಯಂ ನಿರ್ಮಲೋ ದೇವಸ್ಯ ಧೀಮಹಿ ಧೀರೋನಾಂ ಪ್ರಚೋದಯಾತಿ ಓಂ ಆಪೋ ಜ್ಯೋತಿರಸ್ತಂ ಅಮೃತೋ ಬ್ರಹ್ಮ ಭಗವನ್ ಕೈಂಕರ್ಯರೂಪಂ ವಿಷ್ಣು ವಿಷ್ಣುತ್ಯೋ ದೇವತಃ ತಾಂಬೂಲಶ್ಚ ದೇವತಃ ವಿಷ್ಣುಕಾರ್ಯೋ ಸಿದ್ಧರಸ್ತೋ ದೇವತೋ ದೇವತಃ ಫಲತಾಂಬೂಲ ಯಜ್ಞಶ್ಚ ದೇವತಃ ವಿಷ್ಣುತ್ಯೋ ದೇವಿ ಮಹಾಲಕ್ಷ್ಮೀ ನಾರಾಯಣಾತ್ಮೋ ದೇವತಃ ಶಂಕರೂಪ ದೇವತಃ ಲಕ್ಷ್ಮೀ ಅನುತ್ಯೋ ದೇವತಃ ಆಪಾನರೂಪ ದೇವತಃ ಓಂ ಅಪನಯ ಸ್ವಾಹ ಅಪನಯ ಸ್ವಾಹ ಅಪನಯ ಸ್ವಾಹ ಅಪನಯ ಸ್ವಾಹ ಅಪನಯ ಸ್ವಾಹ ನಿತ್ಯ ಸ್ವಾಹ ನಿತ್ಯರೂಪ ದೇವತಃ ಕಲಗೆ ಬಲನೈವೇದ್ಯಂ ಸಮರ್ಪಯಾಮಿ ಧಾರೆ ಪ್ರಭೋಜಂ ಸಮರ್ಪಯಾಮಿ ಶಂಕುಸ್ಥಾಪನೋ ದೇವತಃ ವಿಷ್ಣುತ್ಯೋ ದೇವಿ ಮಹಾಲಕ್ಷ್ಮೀ ಶ್ರೀಮನ್ನಾರಾಯಣೋ ದೇವತಃ ಶಾಂತರಸ್ತೋ ಪುಷ್ಕರಸ್ತೋ ಆರೋಗ್ಯಮಸ್ತೋ ಐಶ್ವರ್ಯಮಸ್ತೋ ಧನಂ ಧಾನಂ ಅಭಿವೃದ್ಧರಸ್ತೋ ಮಧ್ಯೆ ಮಧ್ಯಶ್ಚ ದೇವತಃ ವಾಹನಶ್ಚ ದೇವತಃ ವಿಷ್ಣುತ್ಯೋ ದೇವತಃ ಅಕ್ಷತಂ ಸಮರ್ಪಯಾಮಿ ಪರಿಮಳಪತ್ರಾಣಂ ಸಮರ್ಪಯಾಮಿ ಪಾನೀಯಂ ಸಮರ್ಪಯಾಮಿ ಪಾದ್ಯೋಪಾದ್ಯಸ್ಯ ದೇವತಃ ಮಹಾಲಕ್ಷ್ಮೀ ಶ್ರೀಮನ್ನಾರಾಯಣೋ ದೇವತಃ
ಇದೆ ಆಮೇಲೆ ಆಮೇಲೆ